ಇಂದಿನ ವಿಡಿಯೋದಲ್ಲಿ ತುಂಬ ಜನ ಶಿಕ್ಷಕರು ಈ ಜಿಯೋಜಿಬ್ರದಲ್ಲಿ ಆಬ್ಜೆಕ್ಟ್ಸನ್ನು ಹೇಗೆ ಮೋಷನ್ ಪಾತಕ್ಕೆ ತಗೊಂಬರೋದು ಅಂತ ಕೇಳಿದರು. ಅದಕ್ಕೆ ಉತ್ತರವಾಗಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆಬ್ಜೆಕ್ಟ್ಸನ್ನು ನಾನು ಡೈಲೇಟ್ ಮತ್ತು ರೊಟೇಟ್ ಆಪ್ಷನನ್ನು ತಗೊಂಡು ಯಾವ ರೀತಿ ಮೋಷನನ್ನು ಆಬ್ಜೆಕ್ಟ್ಸ್ಗೆ ಕೊಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದಕ್ಕೂ ಮೊದಲು ನಾನು ಉದಾಹರಣೆಗೆ ಒಂದು ಕಾಂಪ್ಲಿಮೆಂಟರಿ ಆ್ಯಂಗಲ್ಸನ್ನು ತಗೊಳ್ತಾ ಇದ್ದೀನಿ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸಲ್ಲಿ ಫಸ್ಟಿಗೆ ಒಂದು ನೀವು 90 ಡಿಗ್ರಿಯನ್ನು ರಚನೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಆರಿಜಿನಲ್ಲಿ ನಾನು 90 ಡಿಗ್ರಿಯನ್ನು ರಚನೆ ಮಾಡ್ಕೊತಾ ಇದ್ದೀನಿ. ನೀವು ಅದಕ್ಕೆ ಒಂದು ಸ್ಟ್ರೈಟ್ ಲೈನನ್ನು ತಗೋಬೇಕಾಗುತ್ತೆ. ಈ ಸ್ಟ್ರೈಟ್ ಲೈನ್ಗೆ ನೀವು ಪರ್ಪೆಂಡಿಕ್ಯುಲರ್ ಲೈನನ್ನು ರಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ 90 ಡಿಗ್ರಿ ಆಗಿದೆ. ಎ ಬಿಂದುವಿನಲ್ಲಿ 90 ಡಿಗ್ರಿ ಇರುತ್ತೆ. ಮತ್ತು ನೀವು ಯಾವ ಒಂದು ಎರಡು ಕೋನಗಳನ್ನು ತಗೊಂಡು ಬಂದು ಇಲ್ಲಿ 90 ಡಿಗ್ರಿ ಎರಡು ಕೋನಗಳು ಈ 90 ಡಿಗ್ರಿಗೆ ಸಮ ಎಂದು ತೋರಿಸ್ಬೇಕಾಗುತ್ತೆ. ಆ ರೀತಿ ಎರಡು ಕೋನಗಳನ್ನು ರಚನೆ ಮಾಡಿಕೊಳ್ಳ್ರಿ. ನೋಡಿ, ಇಲ್ಲಿ ಎ ಬಿಂದು ಇದೆ. ಎರಡು ಬಿಂದುಗಳನ್ನು ಮಾಡ್ಕೊಳ್ಳಿ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಈ ರೀತಿ. ಈಗ ನಾನು ಈ ಎರಡು ಬಿಂದುಗಳಲ್ಲಿ ನಾನು ವೃತ್ತಗಳನ್ನು ರಚನೆ ಮಾಡ್ಕೊಳ್ತಾ ಇದ್ದೀನಿ. ವೃತ್ತಗಳಿಂದ ನಾವು ಆ್ಯಂಗಲ್ಸನ್ನು, ಸೆಕ್ಟಾರ್ಸ್ನ ನಾವು ಫಾರಮ್ ಮಾಡ್ಕೋಬೋದು. ವೃತ್ತದ ರೇಡಿಯಸ್ ನಾನು 2 ಅಂತ ಇಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ. ನೋಡಿ, ಈ ಥರ ಆದಮೇಲೆ ನಾನು ಇದಕ್ಕೆ ಒಂದು ಲೈನನ್ನು, ಒಂದು ಡಯಾಮೀಟರ್ ಲೈನನ್ನು ರಚನೆಯನ್ನು ಮಾಡ್ಕೊಳ್ಳೋಣ. ಎಲ್ಲಾದರೂ ನೀವು ನೋಡಿ, ಇದಕ್ಕೆ ಪರ್ಪೆಂಡಿಕ್ಯುಲರ್, ಇದು ಪರ್ಪೆಂಡಿಕ್ಯುಲರ್ ಲೈನ್, ಇದು ಹಾರಿಜಾಂಟಲ್ ತಗೊಳ್ಳಿ. ಲೈನನ್ನು ಈ ರೀತಿ ಹಾರಿಜಾಂಟಲ್ ತಗೊಳ್ಳಿ. ನಿಮಗೆ ಎಲ್ಲಿ ಅವಶ್ಯಕತೆ ಇರಲ್ಲೋ ಬಿಂದುಗಳನ್ನು ಅಲ್ಲಲ್ಲೇ ಏನು ಮಾಡ್ಕೋಬೇಕು, ನೀವು ಶೋ ಆಫ್ ಮಾಡ್ಕೊಂಬಿಡಿ. ಅಂದರೆ ಇಲ್ಲಿ ಶೋ ಅಂತಿದೆಯಲ್ಲ, ಇದು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದು ಕಾಣಿಸೋದಿಲ್ಲ, ಬಟ್ ಆಬ್ಜೆಕ್ಟ್ ಮಾತ್ರ ಇರುತ್ತೆ ಅಲ್ಲಿ. ನೋಡಿ, ಈ ರೀತಿ ಶೋ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದನ್ನು ಇಲ್ಲಿ ನಾವಿವಾಗ ಒಂದು ಸ್ಲೈಡರನ್ನು ಮಾಡ್ಕೊಳ್ಳೋಣ. ಸ್ಲೈಡರ್ಗೆ ಹೋಗೋಣ. ಇಲ್ಲಿರುತ್ತೆ ಸ್ಲೈಡರ್, ಎ ಬಿ ಸಿ ಅಂತ ಇರುತ್ತೆ ನೋಡಿ. ಇಲ್ಲಿ ಈ ಬಾಕ್ಸಲ್ಲಿ ಸ್ಲೈಡರ್ ಇರುತ್ತೆ. ಸ್ಲೈಡರನ್ನು ತೊಗೊಳ್ತೀನಿ. ನಾನು ಆ್ಯಂಗ್ಯುಲರ್ ಸ್ಲೈಡರನ್ನು ತೊಗೊಳ್ತಾ ಇದ್ದೀನಿ. ಆ್ಯಂಗ್ಯುಲರ್ ಸ್ಲೈಡರಲ್ಲಿ ನೀವು 360 ಡಿಗ್ರಿ ಬೇಡ, 90 ಡಿಗ್ರಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಕಾಂಪ್ಲಿಮೆಂಟರಿ ಮಾಡ್ತಾ ಇರೋದ್ರಿಂದ 90 ಡಿಗ್ರಿಯನ್ನು ಮೆನ್ಷನ್ ಮಾಡ್ಕೊಳ್ಳಿ. ಆಲ್ಫಾನ 90 ಡಿಗ್ರಿ ಮಾಡಿಕೊಂಡಾದಮೇಲೆ ನೋಡಿ, ಇದು ಒಂದು ಸ್ಲೈಡರ್ ರಚನೆ ಆಗಿದೆ. ಈಗ ನಾವು ರೊಟೇಟ್, ನಮಗಿಲ್ಲಿ ಒಂದು ಅದಕ್ಕೂ ಮೊದಲು ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ತಗೊಳ್ಳಿ. ಇಲ್ಲಿರುತ್ತೆ ನೋಡಿ, ಇಂಟರ್ಸೆಕ್ಟ್ ಅಂತ ಇರುತ್ತೆ ನೋಡಿ. ಇಂಟರ್ಸೆಕ್ಟಿಂಗ್ ಪಾಯಿಂಟು ಇಲ್ಲಿ ಸರ್ಕಲ್ಲು ಆ್ಯಂಡ್ ದಿಸ್ ಲೈನ್ ನೋಡಿ, ಎರಡು ಕಡೆ ಇಂಟರ್ಸೆಕ್ಟ್ ಆಗಿದೆ. ದ ಸರ್ಕಲ್ ಆ್ಯಂಡ್ ದಿಸ್ ಲೈನ್ ಎರಡೂ ಕಡೆ ಇಂಟರ್ಸೆಕ್ಟ್ ಆಗಿದೆ. ಮತ್ತು ಇಲ್ಲೂ ಹಾಗೆ ಮಾಡ್ಕೊಳ್ಳಿ. ಈ ಸರ್ಕಲ್ಲು ಮತ್ತು ಈ ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆಯೋ ಆ ಇಂಟರ್ಸೆಕ್ಷನ್ ಪಾಯಿಂಟ್ಸನ್ನು ತಗೊಳ್ಳಿ. ಈ ಆಬ್ಜೆಕ್ಟ್ಸ್ ಎಲ್ಲ ನಮ್ಗೆ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಸೆಕ್ಟಾರ್ಸ್ ಬೇಕು, ಆ್ಯಂಗಲ್ಸ್ ಬೇಕು ಅಂತಂದರೆ ಇವನ್ನೆಲ್ಲ ಆ ಒಂದು ರಚನೆ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಅವಶ್ಯಕತೆ ಇದೆ. ಮತ್ತು ಈಗ ಒಂದು ಇನ್ಪುಟ್ ಬಾಕ್ಸ್, ಈ ಒಂದು ಏನು ಕಮೆಂಟ್ಸ್ ಕೊಡ್ತೀವೋ ಅದು ರೊಟೇಟ್ ಅನ್ನೋದು ಒಂದು ಆಬ್ಜೆಕ್ಟ್ಗೆ, ಮೋಷನ್ ಪಾತ್ಗೆ ನಾನು ಇವಾಗ ಏನು ಕಮ್ಯಾಂಡ್ ಕೊಡ್ತೀನೋ ಈ ಪಾತಲ್ಲಿ, ಇಲ್ಲಿ ಆ ಪಾತ್ ಈಸ್ ವೆರಿ ಇಂಪಾರ್ಟೆಂಟು. ಅದನ್ನು ನೋಡ್ಕೊಳ್ಳಿ. ಮತ್ತು ಬೇರೆದಕ್ಕೂ ಅದೇ ರೀತಿ ನಾವು ಕಮೆಂಟ್ಸನ್ನು ರಿಪೀಟ್ ಮಾಡ್ಬೋದು. ನೋಡಿ, ಈ ರೊಟೇಟ್ ಅಂದಿದ ತಕ್ಷಣ ನಿಮಗೆ ಕೇಳುತ್ತೆ, ರೊಟೇಟ್ ಆಬ್ಜೆಕ್ಟ್ ಯಾವುದು ರೊಟೇಟ್ ಮಾಡಬೇಕು, ಆ್ಯಂಗಲ್ ಎಷ್ಟಿರುತ್ತೆ, ಮತ್ತು ಪಾಯಿಂಟ್ ಯಾವ ಪಾಯಿಂಟ್ ಸುತ್ತ ಅದು ರೊಟೇಟ್ ಆಗಬೇಕು ಅಂತ. ಆಬ್ಜೆಕ್ಟು, ಆ್ಯಂಗಲ್ಲು, ಪಾಯಿಂಟು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇವಾಗ ಶಿಫ್ಟ್ ಇಟ್ಕೊಂಡು ಒಂದು ಬ್ರ್ಯಾಕೆಟನ್ನು ಓಪನ್ ಮಾಡ್ಕೊಳ್ಳಿ. ತಕ್ಷಣ ಆಬ್ಜೆಕ್ಟ್ ನಾನು ಯಾವ್ದು ತೊಗೊಳ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ಆಬ್ಜೆಕ್ಟನ್ನು ತೊಗೊಳ್ತಾ ಇದ್ದೀನಿ, ಅಥವಾ ಇಲ್ಲಿ ಸೊ ಇಲ್ಲಿ ಕೆ ಅಂತ ಬಂದಿದೆ ನೋಡಿ. ಕೆ ಆಬ್ಜೆಕ್ಟು ಕಾಮ ಆಲ್ಫಾ ಸುತ್ತಬೇಕು ಅದು ಅಂತಂದರೆ ಇಲ್ಲಿ
ಆಲ್ಫಾ ತಗೊಳ್ಳಿ. ಆ್ಯಂಗಲ್ ಎಷ್ಟು ಇರಬೇಕು ಅಂತ ಕೇಳ್ತಾ ಇದೆ. ಆ್ಯಂಗಲ್ ಏನು ಮಾಡೋಣ ನಾವು, ಆ್ಯಂಗಲ್ಗೆ ಆಲ್ಫಾ ತಗೊಳ್ಳೋಣ. ಇಲ್ಲಿದೆ ನೋಡಿ, ಆ್ಯಂಗಲ್ ನಮ್ಮ ಆಲ್ಫಾ ಕೀಬೋರ್ಡಲ್ಲಿ ಇರೋದಿಲ್ಲ, ಅದಕ್ಕೆ ನಾವು ಇದನ್ನು ಮೆನ್ಷನ್ ಮಾಡ್ಕೊತಿದ್ದೀನಿ. ಸೊ ನೆಕ್ಸ್ಟು ಆಲ್ಫಾ ಆದಮೇಲೆ ಒಂದು ನಿಮಿಷ, ಇಲ್ಲ ಆಲ್ಫಾ ಕಮ್ಯಾಂಡ್ ಬಂದಿಲ್ಲ, ಇನ್ನೊಂದ್ಸಲ. ನೆಕ್ಸ್ಟು ಕಾಮ, ಅದು ಯಾವುದ್ರ ಸುತ್ತಬೇಕು ಅಂತಂದರೆ ಡಿ, ನಮಗೆ ಇದರ ಸುತ್ತ ರೊಟೇಟ್ ಆಗಬೇಕು ಕೆ ಅನ್ನೋ ಒಂದು ಪಾಯಿಂಟು. ಸೊ ನಾನು ಅದನ್ನು ಡಿ ಅಂತ ಮೆನ್ಷನ್ ಮಾಡ್ತೀನಿ. ಇಲ್ಲಿ ನೋಡಿ, ಕೆ ಆಲ್ಫಾ ಡಿ. ಸೊ ಈಗ ಎಂಟರ್ ಬಟನ್ನ ಕೊಟ್ಟು ನೋಡಿ, ಇಲ್ಲಿ ಕೆ ಡ್ಯಾಶ್ ಅಂತ ಬಂದಿದೆ ನೋಡಿ. ಈ ಕೆ ಮತ್ತು ಕೆ ಡ್ಯಾಶ್, ನನ್ನ ಆಲ್ಫಾನ ಮೂವ್ ಮಾಡಿದ್ರೆ ನೋಡಿ 90 ಡಿಗ್ರಿವರೆಗೂ ಅದು ರೊಟೇಟ್ ಆಗುತ್ತೆ. ಈ ಥರ ನೋಡಿ, ಈ ರೀತಿ ರೊಟೇಟ್ ಆಗಬೇಕದು. ಈಗ ನಾವೀಗ ಇಲ್ಲಿ ಒಂದು ಸೆಕ್ಟಾರನ್ನು ರಚನೆ ಮಾಡ್ಕೊಳ್ಳೋಣ. ನಿಮಗೆ ಸೆಕ್ಟಾರ್ ರಚನೆ ಆಗಬೇಕು ಅಂತಂದರೆ ಇಲ್ಲಿ ಬರುತ್ತೆ ನೋಡಿ, ಸರ್ಕಲ್ಸ್ ಹತ್ರ ಬನ್ನಿ, ಈ ಪಾಯಿಂಟ್ಗೆ ಬನ್ನಿ. ಇಲ್ಲಿ ಸೆಕ್ಟಾರ್ ಅನ್ನೋದು ಬರುತ್ತೆ ನೋಡಿ, ಇಲ್ಲಿ ಸರ್ಕ್ಯುಲರ್ ಸೆಕ್ಟರ್ ಅಂತ. ನೀವು ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೆಂಟರ್ ಬಟನ್ನು ಮತ್ತು ಕೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗಿ ಕೆ ಡ್ಯಾಶ್ ನೋಡಿ, ಸೆಕ್ಟಾರನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ. ಸೆಕ್ಟಾರ್ಗೆ ನಾವು ಅಂದರೆ ನೀವು ಕಲರನ್ನು ಚೇಂಜ್ ಮಾಡ್ಕೊಳ್ಳಿ, ಒಪೆಸಿಟಿನ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು ನಿಮ್ಮ ಸೆಕ್ಟಾರು ಚೇಂಜ್ ಆಗಿದೆ. ನೀವು ಇದನ್ನು ಏನು ಮಾಡ್ಬೋದು, ಆ್ಯಂಗಲ್ಸ್, ಡಿಫ್ರೆಂಟ್ ಆ್ಯಂಗಲ್ಸನ್ನು ಕೊಡ್ಬೋದು. ಇದೇ ಒಂದು ಸ್ಲೈಡರ್ಗೆ ನೀವು ಡಿಫ್ರೆಂಟ್ ಆ್ಯಂಗಲ್ಸನ್ನು ಮತ್ತೆ ಕ್ರಿಯೇಟ್ ಮಾಡ್ಕೋಬೋದು. ಇದಕ್ಕೆ ಕ್ರಿಯೇಟ್ ಮಾಡ್ಕೊಂಡು ಒಂದೇ ಸ್ಲೈಡರ್ ಮೇಲೆ 2 ಆ್ಯಂಗಲ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಡಿಕ್ರೀಸ್ ಆಗ್ತಾ ಇದ್ದರೆ ಇನ್ನೊಂದು ಇನ್ಕ್ರೀಸ್ ಆಗ್ತಾ ಇರಬೇಕು, ಆ ರೀತಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಈ ಆ್ಯಂಗಲ್ಲು ಡಿಕ್ರೀಸ್ ಆದರೆ ಈ ಆ್ಯಂಗಲ್ ಇನ್ಕ್ರೀಸ್ ಆಗಬೇಕು, ಅಥವಾ ಈ ಆ್ಯಂಗಲ್ ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗಬೇಕು. ಆ ರೀತಿ ಒಂದು ಕಮ್ಯಾಂಡ್ಸನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಎಗೈನ್ ಯು ಗೋ ಟು ದ ಇನ್ಪುಟ್ ಬಾಕ್ಸ್. ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ ನೆಕ್ಸ್ಟ್ ರೊಟೇಟ್ ಮಾಡಿ. ರೊಟೇಟ್ ಆಪ್ಷನನ್ನು ತಗೊಳ್ಳಿ, ರೊಟೇಟ್. ನೆಕ್ಸ್ಟ್ ಓಪನ್ ದ ಬ್ರ್ಯಾಕೆಟ್ ಆ್ಯಂಡ್ ದೆನ್ ಇಲ್ಲಿ ನೋಡಿ ಜಿ ಇದೆ ಆಪ್ಷನ್. ಇಲ್ಲಿ ನನ್ನ ಈ ಪಾಯಿಂಟು ಇದರ ಸುತ್ತಲ ರೊಟೇಟ್ ಆಗಬೇಕು. ಜಿ, ಕ್ಯಾಪಿಟಲ್ ಜಿ, ಕಾಮ. ಇಲ್ಲಿ ನಾನು ಇನ್ನೊಂದು ಬ್ರ್ಯಾಕೆಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 90 ಮೈನಸ್ ಆಲ್ಫಾ ಅಂತ ಕೊಡ್ತೀನಿ. ಸೊ 90 ಮೈನಸ್ ಆಲ್ಫಾ ಅಂತ ಯಾಕೆ ಕೊಟ್ಟೆ ಅಂತಂದರೆ ಇದು ಇಲ್ಲಿ ಆಲ್ಫಾ ಅಂತ ಕೊಡ್ತಾ ಇದ್ದೀನಿ ನೋಡಿ. 90 ಮೈನಸ್ ಆಲ್ಫಾ, ಅಗೈನ್ ಕ್ಲೋಸ್ ದ ಬ್ರ್ಯಾಕೆಟ್. ನೆಕ್ಸ್ಟ್ ಕಾಮ. ನೆಕ್ಸ್ಟ್ ನಮಗೆ ಯಾವುದರ ಸುತ್ತಬೇಕು ಅಂತಂದರೆ ಸಿ ಪಾಯಿಂಟ್, ಇಟ್ ಶುಡ್ ಬಿ ರೊಟೇಟ್. ಸೊ ದಟ್ಸ್ ವೈ ಐ ಟೇಕನ್ ದ ಸಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನಿಮಗೆ. ನನಗೆ ಓಕೆ, ಇದು ಲೆಫ್ಟ್ ಸೈಡಿಗೆ ಬಂದುಬಿಟ್ಟಿದೆ. ಈ ಲೆಫ್ಟ್ ಸೈಡಿಗೆ ಬೇಡ, ನನಗೆ ರೈಟ್ ಸೈಡಿಗೆ ಬೇಕು. ಇಲ್ಲ, ಯಾಕೆ ಅಂತಂದರೆ ನೀವು ಮೂವ್ ಮಾಡಿದಾಗ ನಿಮಗೆ ಈ ಕಡೆ ಬಂದುಬಿಡುತ್ತೆ ಆಬ್ಜೆಕ್ಟು. ಸೊ ನನಗೆ ಇಲ್ಲೇ ಬೇಕು, ಎರಡು ಒಂದೇ ಸೈಡಿಗೆ ಬರಬೇಕು ಅಂತಂದರೆ ಆಬ್ಜೆಕ್ಟನ್ನು ನೀವು ಇಲ್ಲಿ ನೋಡಿ, ಈ ಬ್ರ್ಯಾಕೆಟ್ ಹೊರಗಡೆ ಏನು ಮಾಡೋಣ, ಮೈನಸ್ಸನ್ನು ಹಾಕೋಣ. ಸ್ವಲ್ಪ ಮೈನಸ್ ಹಾಕಿದ್ರೆ ಏನು, ಬಂತು ನೋಡಿ, ಈ ಕಡೆ ಬಂತು, ರೈಟ್ ಸೈಡ್ಗೆ ಬಂತು ನಿಮ್ಮದಿದು ಈ ಒಂದು ನೋಡಿ. ನೋಡಿ ಇವಾಗ ಇಲ್ಲೇ ಅರ್ಥ ಆಗುತ್ತೆ ನೋಡಿ. ಓಕೆ, ಇದು ನಾನಿಲ್ಲಿ 90 ಬದಲು π/2 ಮೈನಸ್ ಆಲ್ಫಾ ಅಂತ ಮಾಡ್ಕೊಳ್ಳಿ. π/2 ಇಲ್ಲಿ ಹೊರಗಡೆ ಮೈನಸ್ ಇದೆ, π/2 ಮೈನಸ್ ಆಲ್ಫಾ ಅಂತ ಮಾಡಿಕೊಂಡ್ರು ಬರುತ್ತೆ. ಸೊ ನೋಡಿ, ಇಲ್ಲಿ ನಾನು ಇಲ್ಲಿ ಒಂದು ಕಡೆ ಡಿಕ್ರೀಸ್ ಆಗ್ತಾಯಿದೆ, ಇನ್ನೊಂದು ಕಡೆ ಇನ್ಕ್ರೀಸ್ ಆಗಬೇಕು ಆ್ಯಂಗಲ್, ಈ ರೀತಿ ಬರುತ್ತೆ ನೋಡಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ π/2 ಮೈನಸ್ ಆಲ್ಫಾ ಅಂತ ಕಮ್ಯಾಂಡ್ ಕೊಟ್ಟರೆ, ಸೊ ಎರಡು ಕಮ್ಯಾಂಡು ಅಟ್ ಎ ಟೈಮ್ ವರ್ಕ್ ಆಗುತ್ತೆ. ವರ್ಕ್ ಆಗೋವಾಗ ಒಂದು ಡಿಕ್ರೀಸ್ ಆಗ್ತಾ ಇರುತ್ತೆ ಆಲ್ಫಾಗೆ, ಇನ್ನೊಂದು ಆಲ್ಫಾಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ನೋಡಿ. ಇದು ಇನ್ಕ್ರೀಸ್ ಆದಾಗ ಆಲ್ಫಾ ಇದೇನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ರಿವರ್ಸ್ ಕಮ್ಯಾಂಡಲ್ಲಿ ಇರುತ್ತೆ ಇದು. ಈ ರೀತಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ನಾನು ಇಲ್ಲಿ ನೋಡಿ, ಇದಕ್ಕೆ ಒಂದು ಸೆಕ್ಟಾರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಆ್ಯಂಗುಲರ್ ಸೆಕ್ಟಾರ್, ಸೆಂಟರ್ ಪಾಯಿಂಟ್ G'
ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಇದು ಸೆಕ್ಟರ್ ಆಯಿತು. ಇಲ್ಲಿ ನಾವು ಈಗ ಒಂದು ಕಲರನ್ನು ಚೇಂಜ್ ಮಾಡೋಣ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಚೇಂಜ್ ಮಾಡಿದ್ರೆ. ಓಕೆ, ಈಗ ನೋಡಿ, ಈಗ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಡಿಕ್ರೀಸ್ ಆದಾಗ ಇನ್ನೊಂದು ಇನ್ಕ್ರೀಸ್ ಆಗಬೇಕು. ಇದು ಒಂದು ಮೋಷನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನು ಮಾಡಬೇಕಂದ್ರೆ ಈ ಎರಡು ಆ್ಯಂಗಲ್ಸು ನಮಗೆ ಇಲ್ಲಿ ಬರಬೇಕು. ಈಗ ನಾನೇನು ಮಾಡ್ತೀನಿ, ಈ ಆಬ್ಜೆಕ್ಟ್ಸ್ ಎಲ್ಲ ನನಗೆ ಡಿಸ್ಟರ್ಬ್ ಆಗುತ್ತೆ, ಇದನ್ನು ತೆಗೆದುಬಿಡಿ. ತೆಗೆದಿಯೋದು ಹೇಗೆ ಅಂತಂದರೆ ನೋಡಿ, ಇಲ್ಲಿ ಈ ಆಬ್ಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಶೋ ಆಫ್ ಮಾಡಿಬಿಡಿ. ನನಗೀಗ ಇವೆಲ್ಲ ಬೇಕಿಲ್ಲ, ಶೋ ಆಫ್ ಮಾಡಿದ್ರೆ ಹೊರಟೋಗ್ತವೆ ಇವು. ಈಗ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಇಟ್ಕೊಳ್ಳೋಣ. ಈಗ ನೋಡಿ, ನಿಮಗೆ ಆ್ಯಂಗಲ್ ಬಂತು. ನೀವು ಬೇಕು ಅಂತಂದರೆ ಈಗ ಒಂದು ಆ್ಯಂಗಲ್ಸನ್ನು ಕೊಡೋದಕ್ಕೆ ಇವೆರಡನ್ನು ಸೇರಿಸಿಬಿಟ್ಟು ನೀವು ಒಂದು ರೇಸನ್ನು ತಗೋಬೋದು, ಅಥವಾ ಒಂದು ಲೈನನ್ನು ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಅದನ್ನು ಆ್ಯಂಗಲ್ಸ್ ಲ್ಯಾಟ್ರಲ್ಸನ್ನು ತೋರುತ್ತೆ. ಈ ಒಂದು ನೀವು ಲೈನನ್ನು ಮಾಡ್ಕೋಬೋದು, ಬೇಡ ಅಂತಂದರೆ ಹಾಗೇನೂ ಇಡ್ಬೋದು. ನೆಕ್ಸ್ಟು ವೆಕ್ಟರ್ಸನ್ನು ತೊಗೊಳೋಣ. ವೆಕ್ಟರ್ಸನ್ನು ತೊಗೊಂಡು ಇದನ್ನು ಹೇಗೆ ರೊಟೇಟ್ ಮಾಡೋದು, ಇದು ಈ ಆಬ್ಜೆಕ್ಟು ಇಲ್ಲಿ ಬಂದು ಕೂತ್ಕೋಬೇಕು. ನೋಡಿ, ಇಲ್ಲಿ ಇದನ್ನು ಫಸ್ಟ್ ಮಾಡೋಣ. ಈ ಡಿ ಆಬ್ಜೆಕ್ಟು, ಡಿ ಆ್ಯಂಗಲ್ಲು, ಈ ಡಿ ಆ್ಯಂಗಲ್ ಬಂದು ಇಲ್ಲಿಗೆ ಕೂತ್ಕೋಬೇಕು. ಸೊ ಅದಕ್ಕೆ ಫಸ್ಟ್ ನಾನು ಒಂದು ವೆಕ್ಟರನ್ನು ಸೆಲೆಕ್ಟ್ ಮಾಡ್ತೀನಿ. ಅದಕ್ಕೂ ಮೊದಲು ಡೈಲೇಟ್ ಮಾಡ್ಕೊಳ್ಳೋಣ. ಡೈಲೇಟ್ ಮಾಡಿಕೊಂಡು ಅದನ್ನು ಫಸ್ಟು ಸ್ಲೈಡರನ್ನು ತಗೊಳ್ಳಿ. ನಂಬರ್ ಸ್ಲೈಡರನ್ನು ತಗೊಳ್ಳೋಣ. ಇಲ್ಲಿದೆ ನೋಡಿ ನಂಬರ್ ಸ್ಲೈಡರು. ನಂಬರ್ ಸ್ಲೈಡರು ನಾನು 0 to 2 ಇಟ್ಕೊತೀನಿ. ಮಿನಿಮಮ್ 0 ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 2 ಇಟ್ಕೊಳ್ಳಿ. ಸೊ ಇನ್ಕ್ರಿಮೆಂಟ್ ನಾನು ತುಂಬ ಕಡಿಮೆ ಇಡ್ತೀನಿ, ಯಾಕೆಂದರೆ ಅನಿಮೇಷನ್ ಶುಡ್ ಬಿ ಗೋ ವಿತ್ ಸ್ಮೂತ್. ಸೊ ಇದು ತುಂಬ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಸ್ಲೈಡರನ್ನು. ಈಗ ಡೈಲೇಟ್ಗೆ ಹೋಗೋಣ. ಡೈಲೇಟ್ಗೆ ಈ ಸ್ಲೈಡರ್, ನಂಬರ್ ಸ್ಲೈಡರ್ ಬೇಕಾಗುತ್ತೆ. ನೆಕ್ಸ್ಟು DILATE ಡೈಲೇಟ್ ಇಲ್ಲಿ ಬಂದಿದೆ ನೋಡಿ. ಡೈಲೇಟ್ ಅಂತ ಬಂದಿದ ತಕ್ಷಣ ನೋಡಿ, ಇಲ್ಲಿ ಆಬ್ಜೆಕ್ಟು, ಡೈಲೇಷನ್ ಫ್ಯಾಕ್ಟರು, ಡೈಲೇಷನ್ ಸೆಂಟರ್ ಪಾಯಿಂಟ್ ಎರಡು ಕೇಳುತ್ತೆ, 3 ಕೇಳುತ್ತೆ. ನೋಡಿ, ಇಲ್ಲಿ ಆಬ್ಜೆಕ್ಟ್ ಯಾವುದು, ಡೈಲೇಷನ್ ಫ್ಯಾಕ್ಟರ್ ಏನಿರಬೇಕು, ಮತ್ತು ಡೈಲೇಷನ್ ಸೆಂಟರ್ ಪಾಯಿಂಟ್, ಯಾವ ಸೆಂಟರ್ ಪಾಯಿಂಟ್ಗೆ ಅದು ಹೋಗಿ ಕುತ್ಕೋಬೇಕು ಅಂತ. ನೋಡಿ, ಇಲ್ಲಿ ಎ ಸೆಂಟರ್ ಪಾಯಿಂಟ್ ಕುತ್ಕೋಬೇಕಾ ಅಥವಾ ಬಿ ಸೆಂಟರ್ ಪಾಯಿಂಟ್ಗೆ, ಯಾವ ಪಾಯಿಂಟ್ಗೆ ಕುತ್ಕೋಬೇಕು, ಮತ್ತು ಅದರ ಫ್ಯಾಕ್ಟರ್ಸ್, ಅದರ ಒಂದು ಕಮ್ಯಾಂಡ್ ಏನಿದೆ ಅಂತ, ನಾವು ಯಾವ ಸ್ಲೈಡ್ ಮೇಲೆ, ಯಾವ ಸ್ಲೈಡ್, ಆ ಸ್ಲೈಡ್ ಯಾವ ರೇಂಜಲ್ಲಿದೆ, ಯಾವ ರೇಂಜಿಗೆ ನಮಗೆ ಡೈಲೇಟ್ ಆಗಬೇಕು ಅನ್ನೋದು, ಮತ್ತು ಯಾವ ಆಬ್ಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಡೈಲೇಟ್ ಆಗೋದಕ್ಕೆ ಅಂತ ಅದನ್ನು ಮೆನ್ಷನ್ ಮಾಡಬೇಕು ಅಷ್ಟೇ. ಇಲ್ಲಿ ಇವಾಗ ನಾನು ಒಂದು ಬ್ರ್ಯಾಕೆಟನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ಡೈಲೇಟ್ ನನಗೆ ಡಿ ಪಾಯಿಂಟ್ ನೋಡಿ, ಈ ಪಾಯಿಂಟು ಡಿ ಅನ್ನೋ ಪಾಯಿಂಟ್ ನನಗಿಲ್ಲಿ ಬರಬೇಕು. ಸೊ ಐ ಮೆನ್ಷನ್ ಡಿ ಕಾಮ, ಇಲ್ಲಿ ನನಗೆ ಕಮ್ಯಾಂಡ್ ಕೊಡ್ತೀನಿ ನೋಡಿ. ಈ ಕಮ್ಯಾಂಡ್ ವೆರಿ ಇಂಪಾರ್ಟೆಂಟು. ಇಫ್ ಓಪನ್ ದ ಬ್ರ್ಯಾಕೆಟ್, ಈ ಕಮ್ಯಾಂಡ್ಸಲ್ಲಿ ಏನಿರಬೇಕು ಅಂದರೆ, ನಮ್ಮ ಸ್ಲೈಡ್ ಏನಿದೆ ಅಂತಂದರೆ 1ಗೆ ಎ greater than 1 or a less than 1 or 1 a is greater than 1 ಆಗಿರಬೇಕು, ಅಥವಾ a less than or equal to 2 ಕಾಮ, ಇನ್ನೊಂದೇನಾಗಿರಬೇಕು 2 minus a ಕಾಮ 0. ನೋಡಿ, ಇದು ಫ್ಯಾಕ್ಟರ್ ಆಗಿದೆ. ಈ ಮೂರೂ ಈ ಕಮ್ಯಾಂಡ್ಸ್ ಈ ಥರ ಇರಬೇಕು. ನಿಮ್ಮ ಫಸ್ಟ್ ಏನೇ ಇರಬೇಕು, ಆಬ್ಜೆಕ್ಟ್ ಫ್ಯಾಕ್ಟರ್ ಅಂತ ಇರುತ್ತಲ್ಲ, ಆಬ್ಜೆಕ್ಟ್ ಫ್ಯಾಕ್ಟರು ನೀವು ಈ ರೀತಿ ಮೆನ್ಷನ್ ಮಾಡಬೇಕು. ಈ ರೀತಿ ಮೆನ್ಷನ್ ಮಾಡಿದ್ಮೇಲೆ ಮತ್ತು ಅದು ಎಲ್ಲಿ ಹೋಗಿ ಕುತ್ಕೋಬೇಕು, ಎ ಪಾಯಿಂಟಲ್ಲಿ ಬಂದು ಕುತ್ಕೋಬೇಕು. ಈ ಒಂದು ಕಮ್ಯಾಂಡ್ಸ್ ಇದೆಯಲ್ಲ, ಇಫ್ ಅಂತ ಒಂದು ಕಮ್ಯಾಂಡ್ ಏನು ಕೊಡ್ತೀರಾ,
ಈ ಫ್ಯಾಕ್ಟರ್ is depends upon your scale, whatever the scale you had chosen here, that scale, it depends upon that scale. a ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2ಗೆ ಇರಬೇಕು ಆರ್ ಮೋರ್ ದ್ಯಾನ್ 1 ಇರಬೇಕು. ಮತ್ತು ಅದೇ ಫ್ಯಾಕ್ಟರು 2 ಮೈನಸ್ ಎ ಮತ್ತು ಝೀರೋಗೆ ಈಕ್ವಲ್ ಆಗಿರಬೇಕು. ಈ ಥರ. ಸೊ 3 XYZ ಆ ಕೋಆರ್ಡಿನೇಷನಲ್ಲಿ ಇರಬೇಕು. ಸೊ ಆ ರೀತಿ ತೊಗೊಂಡಾದ್ಮೇಲೆ ಎಂಟರ್ ಪ್ರೆಸ್ ಮಾಡಿ. ನೋಡಿ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಈ ಥರ ಮೋಷನಲ್ಲಿ ಗೊತ್ತಾಗ್ತದೆ ನಿಮಗೆ ಪಾಯಿಂಟು. ಈ ಪಾಯಿಂಟನ್ನು ತೊಗೊಂಡಿದ್ದೀರಲ್ಲ, ಇದು ಡಿ ಡ್ಯಾಶ್, ಇದು ವೆಕ್ಟರ್ ನಿಮಗೆ ಡೈಲೈಟ್ ಪಾಯಿಂಟ್ ಆಗಿರುತ್ತೆ. ಈಗ ನಾವು ಒಂದು ವೆಕ್ಟರ್ ಆಬ್ಜೆಕ್ಟನ್ನು ತೊಗೊಳೋಣ. ವೆಕ್ಟರನ್ನು ತೊಗೊಂಡ್ರೆ ಇಲ್ಲಿದೆ ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ನಿಮಗೆ ವೆಕ್ಟಾರ್ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ ವೆಕ್ಟಾರ್ ಅನ್ನೋದು. ಆ ವೆಕ್ಟಾರನ್ನು ನಾನಿಲ್ಲಿ ನೋಡಿ ಡಿ ಇಂದ ಇಲ್ಲಿಗೆ ಮೆನ್ಷನ್ ಮಾಡ್ತೀನಿ, ಡಿ ಡ್ಯಾಶ್ಗೆ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟು ಈಗ ವೆಕ್ಟಾರು ಎಲ್ಲಿ ಈ ಸೆಕ್ಟಾರ್ ಇದೆಯಲ್ಲ, ಈ ಕಂಪ್ಲೀಟ್ ಸೆಕ್ಟಾರು ಈಗ ನೆಕ್ಸ್ಟ್ ಒನ್ ಟ್ರಾನ್ಸ್ಲೇಟ್ ವೆಕ್ಟಾರ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಇಲ್ಲಿ ಬರುತ್ತೆ ನೋಡಿ ಟ್ರಾನ್ಸ್ಲೇಟ್ ವೆಕ್ಟಾರ್, ಟ್ರಾನ್ಸ್ಲೇಟ್ ಬೈ ವೆಕ್ಟಾರ್ ಅಂತಂದರೆ ಟ್ರಾನ್ಸ್ಲೇಷನನ್ನು ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ನೋಡಿ. ಇದನ್ನು ಒಂದು ಸೆಕ್ಟಾರ್ನ ಸೆಲೆಕ್ಟ್ ಮಾಡಿ ಈ ವೆಕ್ಟಾರ್ ಮೇಲೆ ಕ್ಲಿಕ್ ಕೊಟ್ಟಿದ್ದೀರಾ ಅಂತಂದರೆ ಈ ರೀತಿ ಬರುತ್ತೆ ನೋಡಿ. ಸೊ ಈ ರೀತಿ ರೊಟೇಟ್ ಆಗುತ್ತೆ. ಸೊ ನಿಮಗೆ ಎರಡು ಸೆಕ್ಟಾರ್ಸ್ ಬೇಕಿಲ್ಲ ಅಂತಂದರೆ, ಎರಡು ಸೆಕ್ಟಾರ್ಸ್ ನಮಗೆ ಬೇಕಿಲ್ಲ ಅಂತಂದರೆ ಇವಾಗ ಏನು ಮಾಡಬಹುದು ಅಂತಂದರೆ, ನಾವು ಇದನ್ನು ಅಡ್ವಾನ್ಸ್ಗೆ ಹೋಗ್ಬಿಟ್ಟು ಇದನ್ನು ಹೈಡ್ ಮಾಡೋದು. ಅಡ್ವಾನ್ಸ್ ಪ್ರಾಪರ್ಟೀಸ್ಗೆ ಹೋಗಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕಮೆಂಟ್ಸ್ ನೋಡಿ ಹೇಗೆ ಕೊಡೋದು ಅಂತ. ಅಡ್ವಾನ್ಸ್ಡ್ ಹೋಗಿ ಇಲ್ಲಿ ಕಂಡೀಷನ್ ಟು ಶೋ ಆಬ್ಜೆಕ್ಟ್ ಅಂತ ಇದೆ. ಈ ಕಂಡೀಷನ್ ಟು ಶೋ ಆಬ್ಜೆಕ್ಟಲ್ಲಿ ಎ ಗ್ರೇಟರ್ ದ್ಯಾನ್ 0 ಇದ್ದಾಗ ಮಾತ್ರ ತೋರಿಸು ಅಂತ ಕೊಟ್ಟಾಗ, ಎ ಗ್ರೇಟರ್ ದ್ಯಾನ್ 0 ಸೊ ಇದ್ದಾಗ ನಿಮಗೆ ನೋಡಿ ಇಲ್ಲಿ. ನೆಕ್ಸ್ಟು ಇದಕ್ಕೆ ಹೋಗಿ ಇದರ ಕಮಾಂಡ್ಸಲ್ಲಿ ಅಡ್ವಾನ್ಸ್ಗೆ ಹೋಗಿ ಶೋ ಆಬ್ಜೆಕ್ಟ್ಸ್, ಇದರಲ್ಲಿ ಏನು ಕೊಡಬೇಕು, ಎ ಡಬಲ್ ಈಕ್ವಲ್ ಕೊಡಿ. ಡಬಲ್ ಈಕ್ವಲ್ ಕೊಟ್ಟರೆ ಎಲಿಮಿನೇಟ್ ಆಗೋದಕ್ಕೆ 0, ಎಂಟರ್ ಬಟನ್. ಸೊ ನೋಡಿ ಇಲ್ಲಿ ಹೊರಟೋಗಿರುತ್ತೆ. ಈ ರೀತಿ ನಮಗೆ ಒಂದು ಬರೋ ಅಂಥದ್ದು. ಇದು ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದು ಈ ಒಂದು ಸಿ ವರ್ಟೆಕ್ಸು ಡಿ ವರ್ಟೆಕ್ಸ್ ಮೇಲೆ ಬರಬೇಕು, ಮತ್ತು ಈ ಒಂದು ವೆಕ್ಟಾರು ಇಲ್ಲಿ ಬಂದು ಕೂತ್ಕೋಬೇಕು. ಆ ರೀತಿಯನ್ನು ಒಂದು ಅರೇಂಜ್ಮೆಂಟ್ ಮಾಡಬೇಕು. ಈಗ ಸೇಮ್ ಇಲ್ಲಿ ಹೇಗೆ ಪ್ರೊಸೀಜರ್ನ ಮಾಡಿದ್ರು ಅದೇ ಪ್ರೊಸೀಜರ್ನ ಇಲ್ಲಿ ರಿಪೀಟ್ ಮಾಡೋದಷ್ಟೇ. ಸೊ ಮತ್ತೇನು ಮಾಡಬೇಕು, ಡೈಲೈಟ್ ಮಾಡೋದು. ಸೊ ಇಲ್ಲಿ ಡೈಲೈಟ್ ಫಂಕ್ಷನ್ಸ್ಗೆ ಕಮ್ಯಾಂಡಸ್ ನೋಡಿ, ಡೈಲೈಟ್ ಓಪನ್ ದ ಬ್ರ್ಯಾಕೆಟ್. ಕಮ್ಯಾಂಡ್ಸು ಸೇಮ್ ಅದು ಹೇಗೆ ಕೊಟ್ಟಿದ್ವೋ ಅದೇ ರೀತಿಯೇ ಇದಕ್ಕೂ ಕೊಡೋವಂಥದ್ದು. ಇಲ್ಲಿ ನಾವು ಯಾವ ಪಾಯಿಂಟನ್ನು ತೊಗೊಂಬರಬೇಕು, ಡಿ ಸಿ ಪಾಯಿಂಟನ್ನು ತೊಗೊಂಬರೋಣ. ಸಿ ಪಾಯಿಂಟನ್ನು ನಾವು ತೊಗೊಂಬರೋದ್ರಿಂದ ಸಿ ಕಾಮ ಇಫ್ ನೋಡಿ, ಕಮ್ಯಾಂಡ್ಸ್ ಇಫ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಫ್ ಅಲ್ಲಿ 2 ಅಂತ ಕೊಟ್ಟಿದ್ವಿ ಕಮ್ಯಾಂಡ್ಸ್, ಇಲ್ಲಿ 1 ಮಾಡೋಣ, ಯಾಕೆಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಬರಬೇಕು. 1 ಅಂತ ಕೊಡೋಣ. ಇಲ್ಲಿ 0 ಲೆಸ್ ದ್ಯಾನ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಕಮ್ಯಾಂಡ್ ಚೇಂಜ್ ಆಗ್ತಾ ಇದೆ ನೋಡಿ. 1 ಮೈನಸ್ ಎ ಕಾಮ 0 ಕ್ಲೋಸ್ ದ ಬ್ರ್ಯಾಕೆಟ್. ನೆಕ್ಸ್ಟ್ ಕಾಮ. ಈಗ ಎಲ್ಲಿಗೆ ಬರಬೇಕು ನಮ್ಮ ಒಂದು ಸಿ ವರ್ಟೆಕ್ಸ್ ಅಂತಂದರೆ ಡಿಗೆ ಬರಬೇಕು. ಸೊ ಅಲ್ಲಿ ಏನು ಮಾಡೋಣ, ನಾನು ಎಗೆ ಬರಬೇಕು. ಎಲ್ಲಿ ಇಡೋಣ ಅಲ್ಲಿ ನೋಡಿ. ಈಗ ಎಂಟರ್ ಕೊಡಿ. ನೋಡಿ
ನೋಡಿ ಇಲ್ಲಿ ಸಿ ಅಂತ ಬಂದಿದೆ ನೋಡಿ, ಸಿ ಡ್ಯಾಶ್ ಡೈಲೇಟ್ ಆಗಿದೆ. ಅದು ಡೈಲೇಟ್ ಆಗಿದ ತಕ್ಷಣ ನೀವು ವೆಕ್ಟಾರನ್ನು ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ವೆಕ್ಟಾರು. ಆ ವೆಕ್ಟಾರನ್ನು ಇಲ್ಲಿಂದ ವೆಕ್ಟಾರ್ ಮಾಡ್ಕೊಂಡಾದ್ಮೇಲೆ ನಂತರ ಟ್ರಾನ್ಸ್ಲೇಟ್ ವೆಕ್ಟಾರು ಇಲ್ಲಿಗೆ ಬರುತ್ತೆ. ಟ್ರಾನ್ಸ್ಲೇಟ್, ಈ ಬಾಕ್ಸಲ್ಲಿ ಟ್ರಾನ್ಸ್ಲೇಟ್ ವೆಕ್ಟಾರನ್ನು ಚೂಸ್ ಮಾಡ್ಕೊಳ್ಳಿ. ಈ ಒಂದು ಸೆಕ್ಟರು ಈ ವೆಕ್ಟಾರ್ ಮೇಲೆ ಬರಬೇಕು. ನೋಡಿ ಬಂದಿದೆ. ಎರಡು ಆಬ್ಜೆಕ್ಟ್ಸು ನಮಗೆ ಬೇಡ. ಎರಡು ಆಬ್ಜೆಕ್ಟ್ಸು ಬೇಡ ಅಂದಮೇಲೆ ಸೆಟ್ಟಿಂಗ್ಸ್, ಅಡ್ವಾನ್ಸ್ಡ್ಗೆ ಹೋಗಿ ಶೋ ಆಫ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದ್ಯಾನ್ 1 ಹಿಡಿದು ಗ್ರೇಟರ್ ದ್ಯಾನ್ 1. ನೆಕ್ಸ್ಟು ಇದನ್ನು ಸೆಲೆಕ್ಟ್ ಮಾಡಿ, ಅದೇ ಚೇಂಜ್ ಆಗುತ್ತೆ. ಇದು ಎ ಗ್ರೇಟರ್ ದ್ಯಾನ್ ಆರ್ ಎ ಲೆಸ್ ದ್ಯಾನ್ ಈಕ್ವಲ್ ಟು 1 ಅಂತ ಇಡಿ. ಎಂಟರ್ ಕೊಡಿ. ಈಗ ನಮಗೆ ಈ ಲೈನ್ಸ್ ಬೇಕಿಲ್ಲ, ಈ ಒಂದು ವೆಕ್ಟರ್ಸ್ ನಮಗೆ ಅವಶ್ಯಕತೆ ಇಲ್ಲ. ಶೋ ಆಫ್ ಮಾಡಿಬಿಡಿ. ಸೊ ನಮಗೀಗ ನೋಡಿ ಬೇರೆಯೋದಕ್ಕೆಲ್ಲ ಸಹ ಇದೇ ರೀತಿಯೇ ಬೇಜಾರು ನೀವು ಮೋಷನ್ ಪಾಸನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಕಮೆಂಟ್ಸನ್ನು ನೀವೇ ಕ್ರಿಯೇಟ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಿದ್ರೆ ಬರ್ತಾ ಇರುತ್ತೆ.